ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೆ ಒಣ ಮೀನಿನ ಸಾಂಬಾರನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಇದು ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೇನೆ, ಆಯಿತಾ. ಒಣ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಈರುಳ್ಳಿ, ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಈರುಳ್ಳಿ ಟೊಮೆಟೊನ. ಮಸಾಲೆಗೆ ಕೊತ್ತಂಬರಿ, ಜೀರಿಗೆ, ಹಾಗೆ ಒಣಮೆಣಸು, ಹಾಗೆ ತೆಂಗಿನಕಾಯಿ ತುರಿ ಇವಿಷ್ಟನ್ನು ಡೈಲಿ ಸಾಂಬಾರಿಗೆ ತೆಗಿಯೋಗೆ ತೆಗೆದು ತವಾ ಮೇಲೆ ಸ್ವಲ್ಪ ಬಿಸಿ ಮಾಡಿ ಹಾಗೆ ತೆಂಗಿನಕಾಯಿ ಜೊತೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಬೆಂದಿರೋ ಈರುಳ್ಳಿ ಟೊಮೆಟೊ ಜೊತೆ ದಿನಸಿನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಹಾಗೆ ಮಸಾಲೆನ ಅರೆದು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಕಡಿಮೆ ಹಾಕಬೇಕು, ಯಾಕಂದರೆ ಒಣ ಮೀನನ್ನು ಒಣಗಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಇರ್ತಾರಂತೆ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಮತ್ತು ಚೆನ್ನಾಗಿ ಕುದಿಸಬೇಕು. ಅದು ಒಣ ಮೀನಿನಲ್ಲಿರುವಂಥ ಎಲ್ಲ ಸತ್ವಗಳು ಆ ಮಸಾಲೆ ಜೊತೆ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ಹಸಿ ಮೀನು ಕಡಿಮೆ ಬರುತ್ತೆ, ಹಾಗಾಗಿ ಒಣ ಮೀನನ್ನೇ ಜಾಸ್ತಿ ಉಪಯೋಗಿಸ್ತಾರೆ. ಬಿಸಿ ಬಿಸಿ ಅನ್ನ ಹಾಗೆ ಒಣ ಮೀನು ಸಾರು ಊಟ ಮಾಡೋಕ್ಕೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.